ನಮಸ್ಕಾರ, ನನ್ನ ಹೆಸರು ಮಂಜುಳಾ. ನಮ್ಮ ಮನೆಯವ್ರ ಹೆಸರು ಹರೀಶ್ ಅಂತ. ನಮಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬ 4th ಸ್ಟ್ಯಾಂಡರ್ಡು, ಇನ್ನೊಂದು 6 ಮಂತ್ ಪಾಪು ಇದೆ. ನಾವು ಹೌಸ್ ವೈಫು, ಮನೆ ಹತ್ರನೇ ಇರೋದು. ನಮ್ಮ ಮನೆಯವರು ಓನಾಗಿ ಬಾರ್ ಬಿಲ್ಡಿಂಗ್ ಕೆಲಸ ಮಾಡಿಸ್ತಾರೆ. ಜೀವನದ ನಿರ್ವಹಣೆ ಎಲ್ಲ ಬಾರ್ ಬಿಲ್ಡಿಂಗ್ ಕೆಲಸನ ಇರುತ್ತಾ, ಇಲ್ಲ ಬೇರೆದ್ರ ಮೇಲೆ ಅವಲಂಬಿತರಾಗಿದ್ದೀರಾ? ಬೇರೆದು ಇದೆ ಸರ್, ತೋಟ ಇದೆ, ತೆಂಗಿನಕಾಯಿ ಎಲ್ಲ ಇದೆ, ಬೆಳೆ ಮಾಡ್ತೀವಿ. ಅದರಿಂದನೂ ಮತ್ತೆ ನಮ್ಮ ಮನೆಯವ್ರು ಕೆಲಸ ಮಾಡೋದ್ರಿಂದ. ಓಕೆ. ಉಳಿತಾಯದಿಂದ ನೀವು ಅಂದರೆ ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ? ಇವಾಗ 2 ಮಕ್ಕಳು ಇದ್ದಾವೆ, ಅವ್ರ ಎಜುಕೇಷನ್ಗೆ ಮತ್ತು ಮುಂದೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ. ಸೊ ಎಜುಕೇಷನ್ ಆಗಿರ್ಬೋದು ಮತ್ತು ನಿಮ್ಮ ಜೀವನ ನಡೆಸೋದಕ್ಕಾಗಿರ್ಬೋದು, ಅದರಿಂದನೇ ಮಾಡ್ಕೋಬೇಕು. ಸೊ ಉಳಿತಾಯದಿಂದನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಈ ಮೈಕ್ರೋ ಫೈನಾನ್ಸಿಂದ ಸಾಲವನ್ನು ಪಡೆದಿದ್ದೀರಿ, ಹೌದಲ್ಲಮ್ಮ? ಹೌದು ಸರ್. ಈ ಸಾಲದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಮಾಡ್ಕೊಂಡಿದ್ದೀವಿ ಸರ್ ಬದಲಾವಣೆ. ಏನು ಮಾಡ್ಕೊಂಡಿದ್ದೀರಿ ಸರ್? ಅದು ಅಮೌಂಟ್ ಎಲ್ಲ ತಗೊಂಡು ಬೋರೆಲ್ಲ ಹಾಕೊಂಡಿದ್ದೀವಿ, ತೆಂಗಿನ ಸಸಿ ಎಲ್ಲ ಹಾಕೊಂಡಿದ್ದೀವಿ ಸರ್. ತೆಂಗಿ ಸೊಸಿ ನಿಮಗೆ ವರ್ಷದ ಆದಾಯ. ಹೌದು ಸರ್. ಹಾಗಾಗಿ ನೀವು ತಿಂಗಳ ಇದು ಕಂತನ್ನು ಕಟ್ಟಬೇಕಲ್ಲ, ಆ ತಿಂಗಳ ಕಂತನ್ನು ಕಟ್ಟೋಕ್ಕೆ ನಿಮ್ಮ ಆದಾಯ ಏನು? ಟೊಮೊಟೊ ಹಾಕಿದ್ದೀವಿ, ಅದರಲ್ಲಿ ಬರುತ್ತಲ್ಲ ಸರ್, ಅದು 3 ತಿಂಗಳ ಆದಾಯ. ನಮ್ಮ ಮನೆ ಡೈಲಿ ಕೆಲಸ ಮಾಡ್ತಾರಲ್ಲ. ಹೌದು, ನಿಮ್ಮ ಮನೆಯವರು ದೈನಂದಿನವಾಗಿ ದಿನ ಕೆಲಸ ಮಾಡ್ತಾರೆ. ಹೌದು. ಎಷ್ಟು ದಿನ ಅಂದರೆ ಒಂದು ದಿನಕ್ಕೆ ನಿಮ್ಮ ಮನೆಯವ್ರ ಕೂಲಿ ಎಷ್ಟು ಸಿಗುತ್ತೆ? ನಮ್ಮ ಮನೆಯವರು ಅವ್ರ ಕೆಲಸ ಖರ್ಚೆಲ್ಲ ಕಳೆದು ಒಂದು ದಿನಕ್ಕೆ 2-3 ಸಾವಿರ ಸಿಗುತ್ತೆ. 2-3 ಸಾವಿರ ದುಡಿತಾರೆ. ಹಾಗಾಗಿ ನೀವು ಸಾಲವನ್ನು ತಗೊಂಡಿದ್ರಿ, ಕಟ್ಟೋದಕ್ಕೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಇಲ್ಲ ಸರ್, ನನಗೇನು ಇಲ್ಲಿವರೆಗೂ ಸಾಲವನ್ನು ಪಡೆದಿದ್ದೀರಲ್ಲ, ಯಾವುದಾದ್ರೂ ಕಂತನ್ನು ನಿಲ್ಲಿಸಿರೋದಂಥದ್ದು ಉದಾಹರಣೆ ಇದೆಯಾ? ಇಲ್ಲ ಸರ್, ನಾವು ಯಾವುದೂ ನಿಲ್ಲಿಸಿಲ್ಲ. ನಾವು ಕಂಪಲ್ಸರಿ ಕಟ್ಟಿದ್ದೀವಿ, ಒಂದರಲ್ಲೂ ಡೂ ಇಲ್ಲ. ಮತ್ತು ಈ ಥರ ಕಟ್ಟಿಲ್ಲ ಅಂತ ಯಾರೂ ನಮ್ಮ ಮನೆ ಹತ್ರನೂ ಬಂದಿಲ್ಲ ಸರ್. ಬಂದಿಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಪರವಾಗಿರಲಿಲ್ಲ ಸರ್. ಇವಾಗ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದರೆ ತಕ್ಕ ಮಟ್ಟಿಗೆ ನಡೀತಾ ಇತ್ತು. ಹೌದು ಸರ್. ಈಗ ನೀವು ಸಾಲವನ್ನು ಪಡೆದಾದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಅನ್ಕೋತೀರಿ? ನಾವು ಮನೆಯಲ್ಲೆಲ್ಲ ಬೆಳೆ ಮಾಡ್ಕೊಂಡಿದ್ದೀವಿ. ಅದರಿಂದ ಏನೋ ಒಂದು ಕೆಲಸ ಆಗಬೇಕಾಗಿತ್ತು, ಅದು ಆಗಿದೆ. ಅದರಿಂದ ನಮಗೆ ಹೆಲ್ಪ್ ಆಗಿದೆ ಸರ್. ಆದಾಯ ಬರ್ತಾ ಇದೆ. ಯಾಕೆಂತಂದ್ರೆ ಅವಾಗಲೂ ಕೂಡ ನಿಮ್ಮ ಮನೆಯವರು ಬಾರ್ ಬೆಂಡಿಂಗ್ ಕೆಲಸವನ್ನೇ ಮಾಡ್ತಾ ಇದ್ರು, ಆದಾಯನೂ ಬರ್ತಾ ಇತ್ತು. ಸೊ ಇದರಿಂದ ಆಗಿರುವಂತಹ ಬದಲಾವಣೆ ಏನು ಅಂದರೆ, ಸಾಲವನ್ನು ಪಡೆದಾದ ನಂತರ ಆಗಿರುವಂತಹ ಬದಲಾವಣೆ ಏನಾಗಿರ್ಬೋದು? ಹಾಗಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಆದಾಯ ಗಳಿಸೋದ್ರಲ್ಲಿ ಜಾಸ್ತಿ ಆಗಿದೆ, ಇಂಪ್ರೂವ್ ಆಗಿದೆ. ತೋಟದ ಕಡೆ ಎಲ್ಲ ಅದರಿಂದ ಸ್ವಲ್ಪ ತಗೊಂಡು ಬೋರು ಪಾರು ಮಾಡ್ಕೊಂಡ್ವಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ಆದಾಯ ಬರ್ತಾ ಇದೆ, ಜಾಸ್ತಿ ಆಗಿದೆ. ಎಷ್ಟು ಮೈಕ್ರೋ ಫೈನಾನ್ಸ್ ಇಂದ ಸಾಲವನ್ನು ಪಡೆದಿದ್ದೀರಮ್ಮ? ನಾವು 3ರಲ್ಲಿದ್ದೀವಿ ಸರ್. 3 ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನು ಪಡೆದಿದ್ದೀರಿ, ಹೌದಾ? ಈ 3 ಮೈಕ್ರೋ ಫೈನಾನ್ಸ್ ಅಲ್ಲಿ ಕ್ಷೇತ್ರ ಸಿಬ್ಬಂದಿ ವರ್ಗದವರು ಅಂದರೆ ಸರ್ ಏನು ಬರ್ತಾರಲ್ಲ ಲೋನ್ ಕೊಡ್ಸೋಂಥ ಸರ್, ಅವರು ನಿಮ್ಗೆ ಯಾವುದೇ ರೀತಿಯಾದಂತಹ ಕಿರುಕುಳಗಳನ್ನ ನೀಡಿದ್ರಾ? ಇಲ್ಲ ಸರ್, ನಮಗೆ ಯಾವುದೇ ಥರದ ಹಿಂಸೆ ಅಂತ ಏನು ಅನಿಸಿಲ್ಲ. ಅವ್ರು ಯಾವತ್ತೂ ಆ ಥರ ರಫ್ ಆಗಿ ಮಾತಾಡಿಲ್ಲ, ಏನಿಲ್ಲ ಸರ್. ಎಲ್ಲಿ ಬಂದು ನಿಮ್ಮ ಹತ್ರ ಕಲೆಕ್ಷನ್ ಮಾಡ್ತಾರೆ? ನಾವು ಒಂದು ಮನೆ ಅಂತ ಮಾಡ್ಕೊಂಡ್ವಿ, ಅಲ್ಲಿಗೆ ಮಾತ್ರ ಬರ್ತಾರೆ ಸರ್. ನಾವು ಅಲ್ಲೇ ಅಮೌಂಟ್ ಕಟ್ಟೋದು. ನಿಮ್ಮ ಮನೆ ಬಾಗಿಲಿಗಳಿಗೆ ಏನು ಬರೋದಿಲ್ಲ? ಇಲ್ಲ ಸರ್, ಬರಲ್ಲ. ನಾವು ಕಟ್ಟಿಲ್ಲ ಅಂದರೆ ಬರ್ತಾರೇನೋ. ಇದುವರೆಗೂ ನಾವು ಕಟ್ತಾ ಇರೋ ಥರ ಯಾವತ್ತೂ ಮಾಡಿಲ್ಲ. ಅವರು ನಮ್ಮ ಮನೆಗಳ ಹತ್ರ ಯಾರೂ ಬಂದಿಲ್ಲ. ಈ ಕಟ್ಟಿಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆಗೆ ಗುರಿ ಆಗ್ತೀರಾ ಅಂತ ಗೊತ್ತಿದೆಯಾ ನಿಮಗೆ? ಹೌದು ಸರ್. ಹೇಳ್ತೀರಾ ಸ್ವಲ್ಪ? ಗ್ರೂಪಲ್ಲಿ 4 ಜನ 5 ಜನ ಗ್ರೂಪ್ ಮಾಡ್ಕೊಂಡಿರ್ತೀವಿ. ಈಗ 4 ಜನ 5 ಜನ ಮುಖಾಂತರನೇ ಅವ್ರು ಕೊಟ್ಟಿರೋದು. ಇಲ್ಲ ನಾವು ಅವ್ರಿಗೆ ಏನೂ ಕೊಟ್ಟಿರಲ್ಲ. ಒಂದು ಆಧಾರ್ ಕಾರ್ಡ್ ಮೇಲೆ ಅವ್ರು ಅಮೌಂಟ್ ಕೊಟ್ಟಿರ್ತಾರೆ ಹೊರತು ಬೇರೆ ಏನೂ ಕೊಟ್ಟಿರಲ್ಲ. ಇವಾಗ ನಾವು 4-5 ಜನ ಸೇರಿ ಗುಂಪು ಮಾಡಿರ್ತೀವಿ ಅಂದರೆ, ಕಟ್ಟಿಲ್ಲ ಅಂದರೆ 4-5 ಜನ ಕೇಳ್ತಾರೆ ಅವರು, ನೀವು ಗ್ರೂಪ್ ಥರ ಮಾಡಿದ್ದೀರಲ್ವ, ಗ್ರೂಪಲ್ಲಿ ಕಟ್ಟಬೇಕು ಅಂತ. ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಈಗ 1,500 ಆದರೆ ಅಡ್ಜಸ್ಟ್ ಮಾಡಿಕೊಟ್ರು. ಪ್ರತಿ ತಿಂಗಳು 4-5 ಸಾವಿರ 5-6 ಸಾವಿರ ಅಮೌಂಟ್ ಕಟ್ಟಬೇಕು ಅಂದರೆ ಹಿಂಸೆ ಆಗುತ್ತೆ. ನಾವೇನು ತಗೊಂಡಿದ್ದೀವಿ ಅಮೌಂಟು ನಾವು ಅಲ್ಲಿ ತಗೊಂಡೋಗಿ ಕೊಟ್ಟರೆ ಯಾರಿಗೂ ಪ್ರಾಬ್ಲಮ್ ಬರೋಲ್ಲ. ಹಾಗಾಗಿ ಮೈಕ್ರೋ ಫೈನಾನ್ಸಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಏನೋ, ನಮ್ಮ ಕಡೆಯಿಂದ ಇದ್ರಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ ಸರ್. ಅಲ್ಲ, ನಿಮ್ಮಂತಾನೆ ಎಷ್ಟೋ ಗ್ರಾಹಕರು ಸಾಲ ತಗೊಂಡಿದ್ದಾರಲ್ವಾ, ಇವತ್ತು ನೋಡ್ತಾ ಇದ್ದೀರಾ, ಕಟ್ಟೋದಕ್ಕೆ ಸಾಲ ಕಟ್ಟೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಕಂತನ ಕಟ್ಟೋದಕ್ಕೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಥರದ್ದು ಏನಾದ್ರು ಸಮಸ್ಯೆ ಆಗಿರೋದ್ರಿಂದ ಮಾತ್ರ ತಾನೇ ಈಗ ಹೇಳೋಕೆ ಸಾಧ್ಯ. ಹೌದು ಸರ್. ಹಾಗಾದರೆ ನಿಮ್ಮ ಪ್ರಕಾರ ಮೈಕ್ರೋ ಫೈನಾನ್ಸಲ್ಲಿ ಕಿರುಕುಳ ಕೊಟ್ಟಿದ್ದಾರಾ? ಇಲ್ಲ ಸರ್, ನಮಗೇನು ಕೊಟ್ಟಿಲ್ಲ. ಅದೇ ಹೇಳಿದ ಬೇರೆಯವ್ರ ಕಡೆ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ನಮ್ಮ ಸಂಘದಲ್ಲಿ ನಾವು ಮಾಡಿರ್ತಾರೆ, ನಮಗೆ ಯಾವುದೇ ಥರ ಕಿರುಕುಳನೂ ಇಲ್ಲ. ಯಾರು ಬಂದು ಮನೆ ಹತ್ರ ಪ್ರೆಸರ್ ಹಾಕಿ ಏನು ಕೇಳಿಲ್ಲ ಸರ್. ಗ್ರೂಪ್ ಅಂತ ಮಾಡಿದೀವಿ, ಅವ್ರು ಇಷ್ಟು ಗಂಟೆಗೆ ಬರ್ತಾರೆ, ನಾವು ಅಷ್ಟು ಗಂಟೆಗೆ ತಗೊಂಡೋಗಿ ಕಟ್ಟಿದ್ದೀವಿ. ಓಕೆ, ಕೇಂದ್ರ ಸಭೆ ಅಂತ ಇರುತ್ತೆ, ಅಲ್ಲಿ ಹೋಗಿ ಬರ್ತಾರೆ, ಕೊಡ್ತೀವಿ. ಅಲ್ಲಿ ಹೋಗಿ ನೀವು ದುಡ್ಡನ್ನು ಒಪ್ಪಿಸ್ತೀರಿ. ಹೌದು ಸರ್. ಈ ದುಡ್ಡನ್ನು ಒಪ್ಪಿಸಿದ್ಮೇಲೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಬಂದು ನೀವು ಏನು ಮೈಕ್ರೋ ಫೈನಾನ್ಸ್ ಸಾಲ ಕಟ್ಟಬೇಕು ದುಡ್ಡು ಕೊಡಿ ಅಂತ ಅಂದರೆ ಕೊಟ್ಬಿಡ್ತೀರಾ? ಇಲ್ಲ ಸರ್, ಅವ್ರು ನಾವು ಸರ್ ನೋಡಿರ್ತೀವಿ, ನಮಗೆ ಮೆಸೇಜ್ ಬರುತ್ತೆ, ಅವರು ನಮಗೆ ಸಿಗ್ನೇಚರ್ ಮಾಡ್ತಾರೆ, ಇವ್ರು ಈಸಫ್ ಅಂತ ಅಂದರೆ ಅದರಿಂದನೇ ನಾವು ನೋಡಿರ್ತೀವಿ. ಇಲ್ಲಾಂದರೆ ಅವ್ರು ಬೇರೆಯವ್ರು ಬಂದಾಗಲೂ ನಾವು ಕಾಲ್ ಮಾಡಿ ಕೇಳಿ ಕನ್ಫರ್ಮ್ ಆದಮೇಲೆ ನಾವು ಸರ್ ಕಟ್ಟೋದು. ಇಲ್ಲಾಂದರೆ ಕಟ್ಟೋದಿಲ್ಲ? ಇಲ್ಲ ಸರ್,
ಅವ್ರು ಸರ್ ಹತ್ರ ಫೋನ್ ಮಾಡಿ ಕೇಳಿ ಮುಂಚೆ ಬರೋ ಸರ್ ಬೇರೆಯವ್ರು ಬಂದಿದ್ದಾರೆ ನಮ್ಮ ಕಟ್ರಿ ಅವರೇ ನಾವು ಕಳಿಸಿದೀವಿ ಅಂತ ಅಂದ್ರೇ ನಾವು ಕಟ್ಟೋದು, ಇಲ್ಲ ಅಂದರೆ ಕಟ್ಟೋದಿಲ್ಲ. ಇಲ್ಲ ಸರ್. ಈಗ ಹೊಸಬರು ಬಂದಿರ್ತಾರೆ, ಹೌದು ಸರ್. ಈಗ ನೀವು ಕಟ್ಟಿರೋದಕ್ಕೆ ಏನು ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರೆ? ಅವರು ಕೊಟ್ಟಿರ್ತಾರಲ್ಲ ಸರ್ ರಸೀದಿ ಕೊಡ್ತಾರೆ, ಸಿಗ್ನೇಚರ್ ಮಾಡಿಕೊಡ್ತಾರೆ, ನಮಗೆ ಫೋನ್ಗಳಿಗೆ ಮೆಸೇಜ್ ಬರುತ್ತೆ. ರಸೀದಿಯನ್ನು ಕೊಡ್ತಾರೆ. ಹೌದು ಸರ್. ಅದನ್ನು ಕಂಪಲ್ಸರಿ ಇಸ್ಕೋತೀರಿ? ಹೌದು ಸರ್, ಇಸ್ಕೊಂಡು. ಅಂದರೆ ಮಾಸಿಕವಾಗಿ ನೀವು ಇಸ್ಕೊಡ್ತಾ ಹೋಗ್ತೀರಾ? ಮಂತ್ಲಿ ಸರ್. ಮಂತ್ಲಿ ಇಸ್ಕೊಂಡು ಹೋಗ್ತೀರಿ. ಹಾಗಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾಲ ತಗೊಳ್ಳೋರಿಗೆ ನೀವೇನು ಇದನ್ನ ಹೇಳ್ತೀರಿ, ಅಂದರೆ ಕಿವಿ ಮಾತನ್ನು ಹೇಳ್ತೀರಿ? ಸರ್ ನಾವು ತಗೊಂಡಿದ್ದೀವಿ, ಯಾವುದೇ ನಂಬಿಕೆ ಇಲ್ಲಲೇ ಬಡ್ಡಿ ಇಲ್ಲನೇ ಕೊಟ್ಟಿರ್ತಾರೆ. ಮಂತ್ಲಿ ಕಟ್ಟೋದು, ಅದು ನಮ್ಮದು ದುಡ್ಡು ಬಡ್ಡಿ ಎರಡು ರಿಕವರಿ ಆಗುತ್ತೆ. ಅದರಲ್ಲಿ ಏನು ತಿಂಗಳಿಗೆ ₹1 80 ಪೈಸೆನ ₹2 ಇರ್ಬೋದು ಅನ್ಕೊಳ್ಳೋಣ, ಅಷ್ಟು ಬಡ್ಡಿ. ಬೇರೆಯವ್ರ ಹತ್ರ ತಗೊಳಕ್ಕೋರೆ ₹4 ₹5 ಬಡ್ಡಿ. ಇವಾಗ ಅವ್ರ ಹತ್ರ 10,000 ತಗೋಬೇಕು ಅಂದರೆ ಅವ್ರ ಮನೆ ಹತ್ರ 10 ಸಲ ಹೋಗಬೇಕು, 10 ಸಲ ಬರಬೇಕು. ಅದ್ರ ಬದಲು ಇವ್ರ ಮನೆ ಹತ್ರ ಬಂದು ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ ಅಂದಮೇಲೆ ನಾವು ಕರೆಕ್ಟಾಗಿ ಕಟ್ಟಬೇಕು. ನಮಗೆ ಕಟ್ಟೋ ಕೆಪಾಸಿಟಿ ಐತೆ ಅಂತ 5 ಜನ ಸೇರಿ ಹೇಳಿದ ಮೇಲೇ ಸಂಘಗಳಲ್ಲಿ ಕೊಡೋದು. ಆ ನಂಬಿಕೆ ಮೇಲೇ ನಾವು ಸಾಲ ತಗೊಳ್ಳೋದು. ಅದ್ಬಿಟ್ಟು ಈ ಥರ ಪ್ರಾಬ್ಲಮ್ ಮಾಡಿ ಒಬ್ಬರು ಮಾಡೋದಕ್ಕೆ ನಾನು ಅಂತಲ್ಲ, ನಾನು ಪ್ರಾಬ್ಲಮ್ ಮಾಡಿದರೆ ಈಗ 10 ಜನನೂ ನಿಲ್ಲಿಸ್ತಾರೆ. ಅವ್ರ ಕಷ್ಟ ಏನಿರುತ್ತೋ ಅವ್ರು ಅದನ್ನೇ ನೆಚ್ಕೊಂಡು ಬರ್ಸಿರ್ತಾರೆ. ಇವಾಗ ಸಾಲ ಬರುತ್ತೆ ಅದರಿಂದ ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ. ಈಗ ನಾನು ಮಾಡೋ ಪ್ರಾಬ್ಲಮ್ ಇಂದಂಗೆ ಎಲ್ಲೂ ಸಂಘಗಳಲ್ಲೆಲ್ಲ ಸಾಲ ಕೊಡಲ್ಲ ಅಂತಲೇ ಹೇಳ್ತಾರೆ. ಆ ಥರ ಆಗ್ದಂಗೆ ಎಲ್ಲ ಕರೆಕ್ಟಾಗಿ ಕಟ್ಕೊಂಡು ಇಲ್ಲಿವರೆಗೂ ಹೆಂಗೆ ಮಾಡ್ಕೊಂಡು ಹೋಗ್ತೀರಿ ಹಂಗೆ ಮಾಡ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್. ಒಳ್ಳೇದು ಅಂತ ಹೇಳ್ತೀರಿ? ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಳ್ಳೋದು ಒಳ್ಳೇದು ಸರ್. ಕಟ್ಟಿದ್ರೆ ಈಗ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಒಂದ್ಸಲ ಡೂ ಬಿಟ್ರೆ ಅದು 2 ಸಲ ಡಬಲ್ಲೇ ಆಗೋದು. ಆಗ ಅದನ್ನೇ ಹೊಂಚಕ್ಕಾಗಿಲ್ಲ. ಈಗ ಎರಡನ್ನೂ ಹೊಂಚಬೇಕು ಅಂದರೆ ಇನ್ನೂ ಹಿಂಸೆ ಆಗುತ್ತೆ. ಈಗ ಮನೆ ಲೋನೋ ಬೇರೆ ಲೋನೋ 10,000 5,000 ಕಟ್ತೀವಿ ಅನ್ನೋ ಕೆಪಾಸಿಟಿ ಇದ್ರೇ ತಗೊಳ್ಳೋದು ಸರ್. ಅದ್ಬಿಟ್ಟು ಆಸೆ ಕೊಡ್ತಾರೆ ಅಂತ 4-5 ಸಂಘ ಮಾಡ್ಕೊಂಡು ತಿಂಗಳಿಗೆ ₹30,000-40,000 ತಗೊಂಡ್ರೆ ಹಿಂಸೆನೇ ಆಗೋದು. ಒಂದೇ ಡೇಟಲ್ಲಿ 5-6 ಸಂಘ ಬಂದಾಗ ಎಲ್ಲಿಂದ ಹೊಂಚಕ್ಕಾಗುತ್ತೆ? ಒಂದು ಚೀಟಿ ಹಾಕಿದ್ರೂ 15ನೇ ತಾರೀಕು ಅಂದರೆ ಅದಕ್ಕೆ ಹೊಂಚೋದೇ ಕಷ್ಟ ಆಗಿರುತ್ತೆ. ಅದು ಬಿಟ್ಟು 5ನೇ ತಾರೀಕು ಬರ್ತಾರೆ ಸಂಘಗಳಲ್ಲಿ, 5 ಸಂಘ ಒಂದೇ ದಿನ ಇದ್ದರೆ 3,000-4,000 ಹಿಂಸೆನೇ ಆಗುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ನನ್ನ ಆದಾಯ ಎಷ್ಟಿದೆಯೋ ಅದಕ್ಕೆ ಸಮಯೋಚಿತವಾಗಿ ಸಾಲವನ್ನು ಮಾಡಬೇಕು. ಹೌದು ಸರ್. ಅಂದರೆ ಯಾವ ಥರ ನೀವು ಹೇಳ್ತಾ ಇದ್ದೀರಿ? ಇವಾಗ ನನಗೆ ₹10,000 ಬೆನಿಫಿಟ್ ಐತೆ ಅಂದರೆ ನಮ್ಮ ಎಲ್ಲಿಂದ ಹೊರಗಡೆಯಿಂದ ನಾನು 10,000 ದುಡಿತೀನಿ ಅಂದರೆ 5,000 ಸಂಘ ಕಟ್ಟಂಗಿರ್ಬೇಕು. ಇನ್ನು 5,000 ಮನೆ ಕಡೆ ನನಗೆ ಬೇಕೇ ಬೇಕು. ಮಕ್ಕಳು ಮನೆ ಪ್ರಾಬ್ಲಮ್ಮು, ಮನೆಗೆ ಸಂಸಾರ ಅಂದಮೇಲೆ 5,000 ಬೇಕು. ಮನೆಗೆ ಸಂಘಕ್ಕೆ 5,000 ಕಟ್ತೀನಿ. ಆ ಥರ ಆದಾಯ ಬರ್ತಾ ಇತ್ತು ಅಂದರೆ ನಾವು 5,000ವರೆಗೂ ಲೋನ್ ಕಟ್ತೀವಿ ಅನ್ನೋ ಕೆಪಾಸಿಟಿ ಇರುತ್ತೆ ಸರ್. ಇಲ್ಲ ಅಂದರೆ ತಗೋಬಾರ್ದು ಅಂತ ಹೇಳ್ತಾರೆ ಸರ್. ಇಲ್ಲ ಕಮ್ಮಿ ಕೊಡ್ತಾರೆ, ಕಮ್ಮಿ ತಗೋಬೇಕು. ನಮ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟು ತಗೊಂಡ್ರೇ ಉಪಯೋಗ ಇದೆ. ಜಾಸ್ತಿ ಅಮೌಂಟ್ ಕೊಡ್ತಾರೆ ಬಿಡು ಕಟ್ಟೋಣ ಅಂತ ತಗೊಂಡು ಈ ಥರ ಪ್ರಾಬ್ಲಮ್ ಮಾಡ್ಕೊಂಡು ಅದನ್ನೇ ನೆಚ್ಕೊಂಡು ಎಷ್ಟೊಂದು ಜನ ಈಗ ಸಂಘಗಳಲ್ಲಿ ತಗೊಂಡು ಬಿಡು ಕಟ್ಟೋಣ ಏನೋ ಮಾಡ್ಕೊಳ್ಳೋಣ ಅಂದ್ಕೊಂಡಿರ್ತಾರೆ. ಇವಾಗ ಅದನ್ನು ಸಡನ್ನಾಗಿ ನಿಲ್ಲಿಸಿದಾಗ ಅದು ಅವರು ಬೇರೆ ಕಡೆ ಹೋಗಿ ಸಾಲ ತಗೊಂಡು ಮಾಡೋ ವರ್ಷದಲ್ಲಿ ಅದರಿಂದ ಡಬಲ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅನ್ಕೋತೀವಿ. ಮೈಕ್ರೋ ಫೈನಾನ್ಸಲ್ಲಿ ನಿಮ್ಮ ಹಾಗೇನೆ ತುಂಬ ಜನ ಸಾಲವನ್ನು ಪಡೆದಿರ್ತಾರೆ, ಸಾಲದ ಮರುಪಾವತಿ ಮಾಡಿರಲ್ಲ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ನಮ್ಮ ಕಷ್ಟಕ್ಕೆ ಅಂತ ನಾವು ತಗೊಂಡಿದ್ದೀವಲ್ವ, ಇವಾಗ ಅನಿವಾರ್ಯ ಕಟ್ಟಿಲ್ಲ ಅಂದರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು 1 ತಿಂಗಳು ಅಡ್ಜಸ್ಟ್ ಮಾಡ್ಕೊತಾರೆ, ಸುಮ್ಮನೆ ಪ್ರತಿ ತಿಂಗಳು ಅದೇ ಮಾಡಿದರೆ ಈಗ ನಾವು ಯಾರ ಹತ್ರನಾರ ಸಾಲ ತಗೊಂಡ್ರೆ ಅವ್ರು ನಮ್ಮ ಮನೆಗಳ ಹತ್ರ ಬಂದೇ ಬರ್ತಾನೆ. ಅವ್ರಿಗೆ ಕೊಡಲೇಬೇಕು, ಇವತ್ತಲ್ಲ ನಾಳೆ ಸಾಲ ಕೊಡಲೇಬೇಕಲ್ವ. ಅದೇ ಥರ ಇದುವೆ, 1 ದಿನ ಇರ್ಬೋದು 2 ದಿನ ಇರ್ಬೋದು, ಆಮೇಲಾದರೂ ಕಟ್ಟಲೇಬೇಕು ತಾನೆ. ಸೂಸೈಡ್ ಮಾಡ್ಕೊಂಡು ಇನ್ನೊಂದಾಯಿತು ಅಂದರೆ ಸಾಲ ಮನ್ನಾ ಆಗುತ್ತೆ, ಮತ್ತು ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ವ. ಇವಾಗ ನಾವು 4 ಜನದ ಹತ್ರ ಸಾಲ ತಗೋತಿದ್ರೆ 4 ಜನ ಹೇಳಿರ್ತಾರೆ, ಅದರಿಂದ ನಮಗೇನು ಸಿಗಲ್ಲ. ಅದೇ ಇವಾಗ ಸಂಘಗಳಲ್ಲಿ ತಗೊಂಡಿದ್ದೀವಿ, ನಾವು ಕಂಪಲ್ಸರಿ ಕಟ್ತೀವಿ ಅನ್ನೋ ಜವಾಬ್ದಾರಿ ನಮಗಿದೆ, ನಾವು ಕಟ್ಟಲೇಬೇಕು ಸರ್. ನಮಗೇನು ಅದರಿಂದ ಪ್ರಾಬ್ಲಮ್ ಇಲ್ಲ. ಬೇರೆ ಪ್ರಾಬ್ಲಮ್ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅದರಿಂದ.